ಇತಿಹಾಸ ಗೊತ್ತಿಲ್ಲದೆ ಇದ್ದಿದ್ದಕ್ಕೆ ನಾವು ಇವತ್ತು ಉತ್ತರದಿಂದ ಬಂದಿದ್ದೆಲ್ಲ ಶ್ರೇಷ್ಠ ಅಂತ ಭ್ರಮೆ ಒಳಗಿದ್ವಿ. ಭಾಷೆ ಮೇಲೆ ಆಗ್ತಿರ್ತಕ್ಕಂಥ ದೌರ್ಜನ್ಯ, ವಲಸಿಗರು ಬಂದು ನಮ್ಮನ್ನ ಆಕ್ರಮಿಸ್ಕೊಳ್ತಾ ಇರತಕ್ಕಂಥ ಒಂದು ಆತಂಕ. ಇಡೀ ಭಾರತದ ಒಟ್ಟಾರೆ ಇತಿಹಾಸದಲ್ಲಿ 50% ಇತಿಹಾಸ ಕನ್ನಡಿಗರದ್ದೇ. ಅವನು ಬಂದಿಲ್ಲಿ ಕನ್ನಡ ಕಲ್ತ್ರೆ ಅವ್ನು ತನ್ನ ಹೊಟ್ಟೆ ಪಾಡಕ್ಕೆ ಕನ್ನಡ ಕಲ್ತಿದ್ದಾನೆ, ಅವನೆಂದಿಗೂ ನಮ್ಮವನಾಗಲ್ಲ. ನೀವು ನಂಬ್ತಿರೋ ಬಿಡ್ತಿರೋ 30% ವಿಶ್ವ ಪಾರಂಪರಿಕ ಪಟ್ಟಿಗಳೆಲ್ಲ ಕನ್ನಡದವರೇ ಕಟ್ಟಿರೋದು. ನಾವೆಲ್ಲ ಸೇರಿ ಕನ್ನಡದ ತೇರನ್ನ ಎಳೆಯೋಣ. ಮುಖ್ಯ ರಸ್ತೆಯಲ್ಲಿ ನಾವು ಕನ್ನಡದ ತೇರನ್ನ, ಕನ್ನಡ ತಾಯಿ ಭುವನೇಶ್ವರಿಯನ್ನ ನಿಲ್ಸ್ಕೊಳ್ಳೋಣ. ಇದು ನಮ್ದು ಅಂತ ನಾವು ಎದೆ ತಟ್ಟಿ ಹೇಳೋಣ, ಹೆಮ್ಮೆಯಿಂದ ಹೇಳೋಣ. ನಮಸ್ಕಾರ. ಕಬ್ಬಿಣದ ಕಡಲೆ ಆಗಿದ್ದಂಥ ಒಂದು ಇತಿಹಾಸವನ್ನ, ಯಾವುದೋ ಒಂದೇ ಒಂದು ವರ್ಗದ ಜನ ಮಾತ್ರ ಓದ್ತಿದ್ದ ಒಂದು ಇತಿಹಾಸವನ್ನ ಇವತ್ತಿಗೆ ಮನೆಗಳಲ್ಲಿ ಚರ್ಚೆ ಆಗೋ ರೀತಿ, ಅಥವಾ ಸಮಾಜದ ಒಂದು ದೊಡ್ಡ ವರ್ಗದಲ್ಲಿ ಇವತ್ತಿಗೆ ಇತಿಹಾಸದ ವಿಷಯಗಳ ಚರ್ಚೆ ಆಗ್ತಿದ್ರೆ ಅದಕ್ಕೆ ಪ್ರಮುಖವಾಗಿ ಕಾರಣ ನಮ್ಮ ಅರೇನಹಳ್ಳಿ ಸರ್. ನಮಗೂ ಇವರು ಗುರುಗಳು. ಆ್ಯಕ್ಚುಲಿ ಈಗಾಗಲೇ ನೀವು ನಮ್ಮ ವಿಡಿಯೋಗಳನ್ನ ನೋಡ್ತಿರ್ತೀರಾ. ನಾನೇನಾದ್ರು ಒಂದು ವಿಡಿಯೋಗಳನ್ನ ಮಾಡೋದಕ್ಕಿಂತ ಶುರು ಮಾಡಿದ್ದಕ್ಕೆ ಕಾರಣ ಕೂಡ ಇವರೇ ಆಗಿದ್ರು. ಹಾಗಾಗಿ ತುಂಬ ದಿನ ಆದಮೇಲೆ ಇವತ್ತು ಇವ್ರನ್ನ ಭೇಟಿಯಾಗಿ ಒಂದಷ್ಟು ವಿಷಯಗಳನ್ನ ನಾನು ಚರ್ಚೆಗೆ ತೊಗೊಂಬರ್ಬೇಕು ಅಂತಿದ್ದೆ. ಉದಾಹರಣೆಗೆ ಏನಂದರೆ ಸರ್, ನಿಮಗೆ ಕೇಳ್ತೀನಿ, ಇತಿಹಾಸ ಅನ್ನೋದು ಮನುಷ್ಯನ ಒಂದು ಜೀವನವನ್ನು ರೂಪಿಸೋದ್ರಲ್ಲಿ ಏನು ಕೊಡುಗೆ ಆಗಿರುತ್ತೆ? ಏನಕ್ಕೆ ಪ್ರತಿಯೊಬ್ಬರು ಇತಿಹಾಸವನ್ನು ಓದಲೇಬೇಕಾಗಿದೆ? ಓದದೇ ಇದ್ರೆ ನಾವು ಎಲ್ಲಿ ಬದುಕ್ತಾ ಇದ್ದೀವಿ, ವರ್ತಮಾನದಲ್ಲಿ ನಾವು ಎಲ್ಲಿ ನಿಂತಿದ್ದೀವಿ, ಮುಂದೆ ನಾವೇನು ಆಯ್ಕೆ ಮಾಡ್ಕೋಬೇಕು ಅಂತ ತಿಳ್ಕೊಬೇಕು ಅಂದರೆ ಅದಕ್ಕೆ ಇತಿಹಾಸನೇ ಫಸ್ಟ್ ನಾವು ತಿಳ್ಕೊಂಡಿರ್ಬೇಕು. ಇತಿಹಾಸ ಗೊತ್ತಿಲ್ಲದೆ ಇದ್ದಿದ್ದಕ್ಕೆ ನಾವು ಇವತ್ತು ಉತ್ತರದಿಂದ ಬಂದಿದ್ದೆಲ್ಲ ಶ್ರೇಷ್ಠ ಅಂತ ಭ್ರಮೆ ಒಳಗಿದ್ವಿ. ನಾವು ಮೈಸೂರಿಗರು ಇಡೀ ಭಾರತಕ್ಕೆ ಮೊದಲಿಗರು ಅಂತ ಖುದ್ದು ಪ್ರಧಾನಿ ನೆಹರು ಅವರಿಂದ, ವಲ್ಲಭಾಯ್ ಪಟೇಲ್ ಅವರಿಂದ, ನಮ್ಮ ಮಹಾರಾಜರನ್ನ ಹೊಗಳಿಸ್ಕೊಂಡಂತ ನಾವು ಇವತ್ತು ಉತ್ತರದಿಂದ ಬರೋದನ್ನೇ ಪ್ರಸಾದ ಅಂತ ಕಾಯ್ಕೊಂಡಿರೋವಂಥದ್ದು ದುರಂತ ಅಲ್ವೇನ್ರಿ? ಇಡೀ ಭಾರತಕ್ಕೆ ಬೇಕಾಗಿದ್ದು ಯಾವುದು? ಮೈಸೂರು ಮಾಡಲ್ಲು ಭಾರತಕ್ಕೆ ಬೇಕಾಗಿದ್ದು. ನಾವೆಲ್ಲಿಂದನೋ ಮಾಡಲ್ ನೋಡಿ, UP ಮಾಡಲ್ಲು, ಗುಜರಾತ್ ಮಾಡಲ್ ನಮ್ಗಲ್ಲ, ಅದಲ್ಲ ರೀ. ಇಡೀ ಮೈಸೂರು ಮಾಡಲು ಇಡೀ ಭಾರತಕ್ಕೆ ಬೇಕಾಗಿದ್ದು ಮೈಸೂರು ಮಾಡಲ್. ಯಾಕೆಂದ್ರೆ ಮೈಸೂರಲ್ಲಿ ಇದ್ದಿದ್ದೀವೆಲ್ಲ. 100 ವರ್ಷ ಮುಂದೆ ಯೋಚನೆ ಮಾಡಿ ಮಹಾರಾಜರು ಮೈಸೂರು ಅಂತ ಒಂದು ಅದ್ಭುತವಾದಂಥ ನಗರವನ್ನು ಕಟ್ಟಿ ನಾವನ್ನೆಲ್ಲ ಬೆಳೆಸ್ಬಿಟ್ರು. ಹಾಗಾಗಿ ಅದನ್ನು ತಿಳ್ಕೊಳ್ದೇ ಇದ್ರೆ ನಾವು ಇನ್ಯಾವುದನ್ನ ಬೇರೆದನ್ನ ನಾವು ತಗೊಂಬಂದು ಅದೇ ಶ್ರೇಷ್ಠ ಅಂತ ತಿಳ್ಕೊಂಡಿರ್ತೀವಿ. ಹಾಗಾಗಿ ನಮ್ಗೆ ಇತಿಹಾಸ ಬೇಕು ಒಂದು. ಎರಡನೇದಾಗಿ ಇತಿಹಾಸನ ನಾವು ಓದ್ಕೊಳ್ದೇ ಇದ್ರೆ ಇವತ್ತಿನ ಜ್ವಲಂತ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡ್ಕೊಳಕ್ಕಾಗಲ್ಲ. ಹೌದು. ಇವತ್ತಿನ ಜ್ವಲಂತ ಸಮಸ್ಯೆ ಏನು? ಭಾಷೆ ಮತ್ತು ವಲಸೆ. ಭಾಷೆ ಮೇಲೆ ಆಗ್ತಿರ್ತಕ್ಕಂಥ ದೌರ್ಜನ್ಯ, ವಲಸಿಗರು ಬಂದು ನಮ್ಮನ್ನ ಆಕ್ರಮಿಸ್ಕೊಳ್ತಾ ಇರತಕ್ಕಂಥ ಒಂದು ಆತಂಕ. ಭಾಷೆ ನೋಡಿ, ನಮ್ಮ ಇತಿಹಾಸದಲ್ಲಿ ಭಾಷೆ ಯಾಕೆ ಪ್ರಾಮುಖ್ಯತೆ ಅಂತ ನಾನು ಹೇಳ್ಬಿಡ್ತೀನಿ. ಭಾಷೆ ಯಾಕಪ್ಪ ಪ್ರಾಮುಖ್ಯತೆ? 1947ರಲ್ಲಿ ಧರ್ಮದ ಆಧಾರದ ಮೇಲೆ ಭಾರತ ವಿಭಜನೆ ಆಯಿತು. ಕರೆಕ್ಟಾ? ಧರ್ಮದ ಆಧಾರದ ಮೇಲೆ ವಿಭಜನೆ ಆಯ್ತಾ? ಅಂದಮೇಲೆ ಏನು, ಮುಸ್ಲಿಮರೆಲ್ಲ ಪಾಕಿಸ್ತಾನಕ್ಕೆ ಹೋಗಿ ಹಿಂದೂಗಳು ಮಾಡ್ತಾ ಭಾರತದಲ್ಲಿ ಉಳ್ಕೊಳ್ಳಿ ಅಂತ ಆಯ್ತಾ? ಇವರೆಲ್ಲ ಪಾಕಿಸ್ತಾನಕ್ಕೆ ಹೋದ್ರ? ಪಾಕಿಸ್ತಾನ, ಪೂರ್ವ ಪಾಕಿಸ್ತಾನ ಅಂತ ಎರಡಿತ್ತಾ? ಎರಡೂ ಧರ್ಮದ ಆಧಾರದ ಮೇಲೆ ಇತ್ತ. ಪಾಕಿಸ್ತಾನ ಅಂದಮೇಲೆ ಅದು ಪೂರ್ವ ಪಾಕಿಸ್ತಾನ ಇತ್ತು. ಆದರೆ ಅದು ಬಾಂಗ್ಲಾದೇಶ ಯಾಕಾಯಿತು? ಯಾಕೆ ಬಾಂಗ್ಲಾದೇಶ ಆಯಿತು? ಯಾಕೆ ಅಂದರೆ ಅದು ಭಾಷೆ. ಪಾಕಿಸ್ತಾನದ ಉರ್ದು ಬಾಂಗ್ಲಾದೇಶಿಯರು ಯಾವತ್ತಿಗೂ ಒಪ್ಕೊಳ್ಳಿಲ್ಲ. ಯಾಕೆಂತಂದ್ರೆ ಅವರು ಪ್ರಾಣ ಬಿಟ್ಬಿಡ್ತಾರೆ, ಭಾಷೆ ಬಿಡಲ್ಲ. ಬಾಂಗ್ಲಾದೇಶಿಯರು ನೀವು ನೋಡಿ, ಬಂಗಾಲಿಗಳು ಪ್ರಾಣ ಬೇಕಾದ್ರೆ ಬಿಡ್ತಾರೆ, ಅವ್ರು ಭಾಷೆ ಬಿಡಲ್ಲ. ಹಾಗಾಗಿ ನಿಮ್ಮ ಉರ್ದು ನನಗೆ ಬೇಡಪ್ಪ, ನನಗೆ ನನ್ನ ಬಂಗಾಲಿನೇ ಶ್ರೇಷ್ಠ ಅಂತ ಬೇರೆ ದೇಶ ಮಾಡ್ಕೊಂಡ್ರು ರೀ. ಒಂದೇ ಧರ್ಮದವರಾಗಿ ಅವ್ರು ಬೇರೆ ದೇಶ ಮಾಡ್ಕೊಂಡ್ರು. ಯಾಕೆ? ಭಾಷೆಯ ಸಲುವಾಗಿ. ಅವ್ರಿಗೆ ಭಾಷೆ ಮಾತೃಭಾಷೆ, ಲಿಟ್ರಲಿ ಅದು ಮಾತೃಭಾಷೆ. ಅವ್ರ ತಾಯಿಗಿಂತ ಹೆಚ್ಚು ಅಂತ ಅವ್ರಿಗೆ ಭಾಷೆ ಬೇಕಾಯಿತು, ಬೇರೆ ದೇಶ ಮಾಡ್ಕೊಂಡ್ರು. ಹಾಗಾಗಿ ಇದು ಇವತ್ತಿಗೆ ನಮ್ಗೆ ಅಪ್ಲೈ ಆಗುತ್ತೆ. ನಾವು ಪ್ರಾಣ ಬೇಕಾದ್ರೆ ಬಿಡ್ತೀವಿ, ನಮ್ಮ ಭಾಷೆ ನಾವು ಬಿಡಲ್ಲ ಅಂತ ಪ್ರತಿಯೊಬ್ಬ ಕನ್ನಡಿಗ ಪ್ರತಿಜ್ಞೆ ತಗೋಬೇಕು. ನಾವು ಭಾಷೆ ಬಿಡಕ್ಕಾಗಲ್ಲ. ನಾವು ಯಾಕೆ ಭಾಷೆ ಬಿಡೋಣ? ಬಿಡಕ್ಕೆ ಸಾಧ್ಯವೇ ಇಲ್ಲ. ಒಂದೇ ಧರ್ಮದವರಾಗಿದ್ದವರೇ ಅವರೇ ಭಾಷೆ ಬಿಡಕ್ಕಾಗದೆ ಬೇರೆ ದೇಶ ಮಾಡ್ಕೊಂಡಾದ್ರೆ ನಾವು ಹೆಂಗೆ ಬಿಡಕ್ಕಾಗುತ್ತೆ? ಸೊ ಇದು ಎಲ್ಲ ಭಾಷಿಕರಿಗೂ ಪಾಠ ಆಗಬೇಕಿದು. ತಮಿಳು, ತೆಲುಗು, ಮಲಯಾಳಿ, ಕನ್ನಡ ಎಲ್ಲ ಭಾಷಿಕರಿಗೂ ಆಗಬೇಕು. ಸೊ ಎಲ್ಲ ಭಾಷಿಕರು ಈ ಪಾಠ ಕಲಿಸ್ಕೋಬೇಕು. ಇದೊಂದು ನಾವು ಇತಿಹಾಸದಿಂದ ಕಲಿಬೇಕಾಗಿದೆ. ಹೌದು. ಇನ್ನೊಂದು ವಲಸೆ ನೋಡಿ ಏನಾಗುತ್ತೆ. ವಲಸಿಗರನ್ನ ಎಂದಿಗೂ ಸಹಿಸಲಾರರು ಅನ್ನೋದಕ್ಕೆ ಕಾರಣ ನಮ್ಮ ಬಹುಮನಿ ಸಾಮ್ರಾಜ್ಯ ತಗೊಳ್ಳಿ. ಬಹುಮನಿ ಸಾಮ್ರಾಜ್ಯ ಹುಟ್ಟಿದ್ದೇ ಈ ತುಘಲಕ್ನಿಂದ. ಇವರು ಬೇರೆಯಾಗಿ ಬಂದರು. ತುಘಲಕ್ನಿಂದ ಬೇರೆಯಾಗಿ ಬಂದು ಅವನ್ನೆಲ್ಲ ಒದ್ದೋಡಿಸ್ಬಿಟ್ಟು ಇವನು ಬಹುಮನಿ ಸಾಮ್ರಾಜ್ಯ ಕಟ್ಟದ. ಇವನು ಹಸನ್ ಬಹುಮನಿ ಸಾಮ್ರಾಜ್ಯ ಕಟ್ಟದ. ಅವನ ವಂಶಸ್ಥರನ್ನ ಯಾಕೆ ತಡಿಲಿಲ್ಲ ಇವರು ಅಂದರೆ ಅವ್ರನ್ನ ವಲಸಿಗರನ್ನ ಕರ್ಕೊಂಬಂದ. ಅವನು ಇರಾನಿಂದ ಟರ್ಕಿಯಿಂದ ಎಲ್ಲರನ್ನು ಕರ್ಕೊಂಬಂದು ಇಲ್ಲಿ ಕೂರಿಸ್ದ. ಇಲ್ಲಿ ಲೋಕಲೈಟ್ಸ್ ಇದ್ರಲ್ಲ, ಅವ್ರನ್ನ ದಕ್ಕನಿಗಳು ಅಂತಿದ್ರು, ಅವ್ರನ್ನ ಅಫಾಕಿಗಳು ಅಂತ ಇದ್ರು. ಇಂಪೋರ್ಟ್ ಮಾಡ್ಕೊಂಡವ್ರನ್ನ ಅಫಾಕಿಗಳು, ಲೋಕಲೈಟ್ನ ದಕ್ಕನಿಗಳು ಅಂತ ಇದ್ರು. ಸೊ ಈ ದಕ್ಕನಿಗಳ ಮೇಲೆ ಅವ್ರ ದಬ್ಬಾಳಿಕೆ, ವಲಸಿಗರದ್ದು ದಬ್ಬಾಳಿಕೆ ನಡೀತಾ ಇತ್ತು. ನಾವೇ ಶ್ರೇಷ್ಠ, ನಮ್ಮಿಂದ ಬಂದಿದ್ದ ಮ್ಯೂಸಿಕ್ಕೇ ಶ್ರೇಷ್ಠ, ನಮ್ಮಿಂದ ಬಂದಿದ್ದ ವಿಚಾರನೇ ಶ್ರೇಷ್ಠ, ನಾವು ಹೇಳ್ದಂಗೆ ಕೇಳಬೇಕು ಅಂತ ಲೋಕಲೈಟ್ನ ಯಾವಾಗ ಇಬ್ಬರೆಲ್ಲ ಒಂದೇ ಧರ್ಮದವರಾಗಿದ್ರು, ಇದೂನು ಇಬ್ಬರು ಒಂದೇ ಧರ್ಮದವರಾಗಿದ್ರು, ದಕ್ಕನಿಗಳು ಆ ವಲಸಿಗರ ದಬ್ಬಾಳಿಕೆಯನ್ನ ತಡೆಯದೆ ಸಿಡಿದು ಚೂರಾಗಿ 5 ಶಾಹಿ ಸುಲ್ತಾನೇಟ್.
ಇದಕ್ಕೆ ಇತಿಹಾಸ, ಇದಕ್ಕೆ ಬೇಕು. ಕರೆಕ್ಟ್ ಅಲ್ವಾ? ಹೌದು. ಅಲ್ಲದೆ ಈಗ ಸರ್ ಹೇಳ್ತಾ ಇದ್ರು ದಕ್ಕನಿಗಳ ಬಗ್ಗೆ ಮತ್ತೆ ಅಫಾಕಿಗಳ ಬಗ್ಗೆ. ಆ ಒಂದು ಸೀರೀಸ್ ಈಗಾಗಲೇ ಬರ್ತಾ ಇದೆ. ಇನ್ಫ್ಯಾಕ್ಟ್ ಅಂದ್ರೆ ಈಗ ಬಹುಮನಿ ಸಲ್ತನೇಟ್ ಸೀರೀಸ್ ಈಗ ಆಲ್ರೆಡಿ ಬರ್ತಾ ಇದೆ. ಯಾರು ನೋಡಿಲ್ಲ ಅಂದ್ರೆ ದಯವಿಟ್ಟು ವಿಜಯನಗರ ಸಾಮ್ರಾಜ್ಯ ಮತ್ತೆ ಈ ಒಂದು ಬಹುಮನಿ ಸಲ್ತನೇಟ್ ಮತ್ತೆ ಶಾಹಿ ಸುಲ್ತಾನರ ಒಂದು ಇತಿಹಾಸನ ಖಂಡಿತವಾಗ್ಲೂ ನೋಡಿ. ಇದ್ರ ಜೊತೆಗೆ ಸರ್ ಭಾಷೆ ಬಗ್ಗೆ ಹೇಳಿರೋ ಕಾರಣಕ್ಕೆ ಇತ್ತೀಚೆಗೆ ನಮ್ಗೆ ಇತಿಹಾಸ ಕೂಡ ಸಾಕಷ್ಟು ಬೇರೆ ಕಡೆಯಿಂದ ಹೇರಿಕೆ ಆಗ್ತಿದೆ. ಬಟ್ ಭಾರತದ ಒಟ್ಟಾರೆ ಇತಿಹಾಸವನ್ನ ನಾವು ನೋಡಿದ್ರೆ, ನಾನೇ ಕೆಲವು ಕಡೆ ಹೇಳಿದ್ದೀನಿ, ಇಡೀ ಭಾರತದ ಒಟ್ಟಾರೆ ಇತಿಹಾಸದಲ್ಲಿ 50% ಇತಿಹಾಸ ಕನ್ನಡಿಗರದ್ದೇ. ಇಂಥ ದೊಡ್ಡ ಇತಿಹಾಸನ ನಾವೇ ಕ್ಲೇಮ್ ಮಾಡಿಲ್ಲ ಇವತ್ತು. ದುರಂತ ನಮ್ಮಲ್ಲಿ ಇವತ್ತು ಯಾವುದೋ ಒಂದು ಪ್ರತಿಮೆಗಳಾಗ್ತಾ ಇಲ್ಲ. ಆತರ ಏನಾದ್ರು ಪ್ರತಿಮೆಗಳನ್ನ ನಿಜವಾಗಿ ಒಂದು ಇತಿಹಾಸದ ಒಂದು ಅಥೆಂಟಿಕ್ ಆಗಿ ಏನಾದ್ರು ನಾವು ಸೋರ್ಸಸ್ ಗಳನ್ನ ಹುಡ್ಕೊಂಡು ಭಾರತದ ಎಲ್ಲಾ ಕಡೆ ನೀವೇನಾದ್ರು ಇದನ್ನ ಪ್ರತಿಮೆಗಳನ್ನ ಮಾಡ್ತೀರಾ ಅಂದ್ರೆ ಭಾರತದ ಎಲ್ಲಾ ಕಡೆ ಬರೀ ಕನ್ನಡ ಪ್ರತಿಮೆ. ಈಗ 100 ಪುಟಗಳಲ್ಲಿ 50 ಪುಟ ಕನ್ನಡಿಗರದೇ ಆಗಿದೆ. ಮತ್ತೆ ಭಾರತದ ಬಹುಭಾಗವನ್ನೆಲ್ಲ ಆಡಳಿತ ಮಾಡಿರೋದೇ ಕನ್ನಡದವರು. ಆದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಇತಿಹಾಸ ನಮ್ಗೆ ಇವತ್ತಿಗೆ ಸರಿಯಾಗಿ ತಿಳ್ಕೊಳ್ದೇ ಇರೋ ಕಾರಣ ಬಂದು ಕನ್ನಡಿಗರಲ್ಲೂ ಕೆಲವು ವರ್ಗದಲ್ಲಿ ಒಂದು ಮಾನಸಿಕವಾಗಿ ಒಂದು ಗುಲಾಮಗಿರಿ ಬೇರೆಯವರಿದೆ ಅಂತ ನನ್ಗನ್ನಿಸ್ತಾ ಇರತ್ತೆ. ಯಾಕೆಂದ್ರೆ ಇತಿಹಾಸದ ಅವಜ್ಞೆ, ಇತಿಹಾಸದ ನಿರ್ಲಕ್ಷ್ಯದಿಂದ ನಮ್ಗೆ ಗೊತ್ತಿಲ್ಲ. ಅದನ್ನ ನಾನು ಹೇಳಿದ್ದು, ನಮಗ್ ಗೊತ್ತಿಲ್ಲ, ನಮ್ಮ ಹೆಚ್ಚುಗಾರಿಕೆ ನಮಗ್ ಗೊತ್ತಿಲ್ಲ. ಹಂಗಾಗಿ ಯಾರೋ ಹೇಳಿದ್ದೆ ಹೌದಪ್ಪ ಅವ್ನು ಹೇಳಿದ್ದೆ ಆಗ್ಬೇಕು ಅಂತ. ಇಡೀ ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ ಮಹಾರಾಜರದೊಂದು ಪ್ರತಿಮೆ ಇಲ್ಲ, ಮಹಾರಾಜರ ಹೆಸರಲ್ಲಿ ಏನೂ ಒಂದಿಲ್ಲ. ಮಹಾರಾಜ ಹೆಸರಿನ ವಿಮಾನ ನಿಲ್ದಾಣ ಕಿಡಕ್ಕೆ ಇನ್ನೂ ಮೀನಾಮೇಷ ನೋಡ್ತಾ ಇದ್ದಾರೆ ಅಂದ್ರೆ ಇದು ದುರಂತ. ಇದು ಸೊ ಇದನ್ನೆಲ್ಲ ನಾವು ತಿಳ್ಕೊಂಡಾಗ ಯಾಕೆ ನಾವು ಮಹಾರಾಜರ ಹೆಸರಿರ್ಬೇಕು ಅಂತ ಗೊತ್ತಾಗುತ್ತೆ. ಯಾಕೆ ಅಂತಂದ್ರೆ ಅವರಿಂದ ಯಾಕೆ ನಾವು ಪ್ರತಿಮೆಗಳು ಇಡ್ತೀವಿ, ಅವನಿಂದ ಇನ್ಸ್ಪೈರ್ ಆಗ್ಲಿ ಅಂತ, ಅವರಿಂದ ಇನ್ಸ್ಪೈರ್ ಆಗ್ಬೇಕು ನಾವು. ಸೊ ಇನ್ಸ್ಪೈರ್ ಆಗ್ಬೇಕು ಅಂದ್ರೆ ಇವಾಗ ಮಹಾರಾಜರ ಪ್ರತಿಮೆ ಯಾಕೆ ಇಡ್ತೀವಿ, ಇಟ್ಟಾಗ ಅವರಿಂದ ಇನ್ಸ್ಪೈರ್ ಆಗ್ಬೇಕು. ಇನ್ಸ್ಪೈರ್ ಆಗುವಂಥ ಪ್ರತಿಮೆಗಳನ್ನ ಇಡಬೇಕು. ನಾವು ಯಾರನ್ನೋ ಇಟ್ಕೊಂಡು ಯಾರನ್ನೋ ಪೂಜಿಸ್ಕೊಂಡು ಇದಾಗಬಾರ್ದು. ಅದಕ್ಕೆ ಇತಿಹಾಸ, ಇದಕ್ಕೆ ಇತಿಹಾಸದ ಪ್ರಜ್ಞೆ ನಮ್ಮಲ್ಲಿ ಭಾಳ ಮುಖ್ಯ. ತುಂಬ ಜನ ತಿಳ್ಕೊಂಡಿರ್ತಾರೆ. ಅಂದರೆ ಈ ಏನು ಧರ್ಮಿ ನೀನು ಇತಿಹಾಸ ಹೇಳ್ತಿರ್ತೀಯ, ಇದರಿಂದ ಏನು ಉಪಯೋಗ ಅಂತ ನೀವು ತುಂಬ ಜನ ಕೇಳು ಇದ್ದೀರಾ. ನನಗೆ ಇದನ್ನೇನು ಪ್ರಯೋಜನ ಇಲ್ಲ, ಈಗಿನ ಫ್ಯೂಚರ್ ಜನ್ರೇಷನ್ಗೆ ಏನಾದ್ರು ಉಪಯೋಗ ಆಗುತ್ತೆ. ಇತಿಹಾಸನೂ ಅಷ್ಟೇ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇಲ್ಲದೇ ಇದ್ರೆ ನೋಡಿ, ದುಡ್ಡು ಸಂಪಾದನೆನೇ ಏಕಮೇವ ಉದ್ದೇಶ ಅಲ್ಲ ಈ ಬದುಕಿನದ್ದು. ಈ ಬದುಕಿನಲ್ಲಿ ದುಡ್ಡು ಅನ್ನೋದು ಬೈ ಪ್ರಾಡಕ್ಟು. ನೀನು ಹೆಂಗೆ ಬದುಕ್ತೀಯ ಅನ್ನೋದೇ ಪ್ರಾಡಕ್ಟು. ಅದರ ಬೈ ಪ್ರಾಡಕ್ಟ್ ಈಸ್ ಮನಿ. ನೀನು ನಿನ್ನ ಕನ್ನಡಿಗನಾಗಿ ನೀ ಹೆಮ್ಮೆ ಪಟ್ಕೊಳ್ತಾ ಕೆಲಸ ಮಾಡ್ಕೊಂಡೋದ್ರೆ ದುಡ್ಡು ತಾನಾಗೆ ಬರುತ್ತೆ. ಆಯ್ತಾ? ನೀನು ದುಡ್ಡು ಸಂಪಾದನೆ ಮಾಡ್ತೀನಿ ಅಂತ ಹೋದಾಗ ತುಂಬ ವಿಚಾರಗಳಿಗೆ ನೀನು ಕಾಂಪ್ರಮೈಸ್ ಆಗ್ತೀಯ. ಅದರಲ್ಲಿ ಭಾಷೆ ಮತ್ತು ನೆಲ ಎರಡಕ್ಕೂ ಕಾಂಪ್ರಮೈಸ್ ಈಗ ಆಲ್ರೆಡಿ ನಾವು ಆಗೋಗಿದ್ದೀವಿ. ಇಡೀ ಬೆಂಗಳೂರನ್ನ ಬೇರೆಯವ್ರಿಗೆ ಮಾರಕ್ಕೆ ನೋಡಿ, ನೆನ್ನೆ ನಮ್ಮ ಶ್ಯಾಮ್ ಪ್ರಸಾದ್ ಅವ್ರು ಬರೆದಿದ್ದಾರೆ, ಬೆಂಗಳೂರಲ್ಲಿ 4 ರಿಜಿಸ್ಟರ್ ಆದರೆ 3 ರಿಜಿಸ್ಟರ್ ಹೊರಗಡೆಯಿಂದ ಬಂದವರ ಹೆಸರಲ್ಲಿ ಆಗ್ತಾ ಇದೆ. ಏನಿದ್ರ ಅರ್ಥ? ಇನ್ನು ಬೆಂಗಳೂರು ಯಾರು ಪಾಲಾಗಲಿದೆ? ಇನ್ನು ಮುಂದೆ ಯಾರು ಈ ಬೆಂಗಳೂರನ್ನ ಆಳವರಿದ್ದಾರೆ? ಈ ಆತಂಕನೆಲ್ಲ ನಾವು ಗಮನಿಸ್ಬೇಕೀಗ. ಈ ವರ್ತಮಾನಕ್ಕೆ ಇತಿಹಾಸದ ತಳಕನ್ನು ಹಾಕಬೇಕು. ಈಗ ಇತಿಹಾಸದಲ್ಲಿ ಹೇಗೆ ಒಂದು ದೊಡ್ಡ ಅಂತರ್ಯುದ್ಧ ಆಗಿ ಅದು ಬಹುಮನಿ ಸಾಮ್ರಾಜ್ಯ ಸಿಡಿದೋಯ್ತು, ಹಾಗೆ ಒಂದು ಅಂತರ್ಯುದ್ಧ ಆಗ್ಬಿಡುತ್ತೆ ಅನ್ನೋ ಒಂದು ಆತಂಕ ನಮ್ಮನ್ನು ಕಾಡುತ್ತೆ. ಎಲ್ಲ ಬಂದು ಇವರೇ ಕೂತ್ಕೊಂಡು ಇವ್ರದ್ದೇ ಶ್ರೇಷ್ಠ ಅನ್ನುವಾಗ, ಇಲ್ಲಿ ನೋಡಿ ಇನ್ನೊಂದು ನಾನು ಮಾತು ಹೇಳ್ತೀನಿ. ಈಗ ನಾನು ಕನ್ನಡ ಕಲ್ತ್ಬಿಟ್ಟು ಅವ್ನು ಕನ್ನಡಿಗ ಅಂತ ಎಂದಿಗೂ ಅಲ್ಲ. ಅವನು ಬಂದಿಲ್ಲಿ ಕನ್ನಡ ಕಲ್ತ್ರೆ ಅವ್ನು ತನ್ನ ಹೊಟ್ಟೆ ಪಾಡಕ್ಕೆ ಕನ್ನಡ ಕಲ್ತಿದ್ದಾನೆ, ಅವನೆಂದಿಗೂ ನಮ್ಮವನಾಗಲ್ಲ. ಸಾಧ್ಯವೇ ಇಲ್ಲ. ಕನ್ನಡಿಗರ ನೆಲ, ಕನ್ನಡಿಗರ ಜಲ, ಭಾಷೆ ಎಲ್ಲ ಕನ್ನಡಿಗರದ್ದು, ನಮ್ಮದು. ನಮ್ಮ ಪೂರ್ವ ಸೂರಿಗಳಿಂದ ಬಂದಿದ್ದು ನಮ್ಮದು. ಬಂದು ಅವನು ಉದ್ಧಾರ ಮಾಡ್ತೀನಿ, ಅವನು ಹೋಗಿ ಅವ್ರ ಊರಲ್ಲೇ ಉದ್ಧಾರ ಮಾಡ್ಕೊಳ್ಳಿ. ನಮ್ಗೆ ಅವಶ್ಯಕತೆನೇ ಇಲ್ಲ, ನಮಗೆ ಬೇಕಾಗೇ ಇಲ್ಲ. ಅವ್ರ ಊರಲ್ಲಿ ಉದ್ಧಾರ ಮಾಡಲಿ. ಯಾಕೆ ಕನ್ನಡಿಗರ ನಾಡು, ನುಡಿ, ನೆಲ, ಕೆರೆ, ಕುಂಟೆ ಯಾಕೆ ನಮ್ಮದೇ ಯಾಕೆ ಬೇಕು? ನಿಮ್ಮೂರಲ್ಲಿ ನೀವು ಉದ್ಧಾರ ಮಾಡ್ಕೊಳ್ಳಿ. ನಮ್ಮೂರಲ್ಲಿ ಇರೋರು ನಾವು ಹೆಂಗೋ ನಾವು ನಿಧಾನಕ್ಕೆ ಮುಂದೆ ಬರ್ತೀವಿ, ನಾವೇ ಉದ್ಧಾರ ಮಾಡ್ಕೋತೀವಿ. ಹಾಗಾಗಿ ಇದು ನಮ್ಮ ನಾಡು, ನಮ್ಮ ಹಕ್ಕು ಅಂತ ಆಗಬೇಕು. ಫಸ್ಟು ನಮ್ಮ ನಾಡು, ನಮ್ಮ ಹಕ್ಕು ಅಂತ ಆಗಬೇಕು. ಇದು ಯಾವ ಸರ್ಕಾರಗಳು ಏನು ಪಾಲಿಸಿದೆ ಅದೆಲ್ಲ ಯಾವುದು ನಮ್ಗೆ ಗ್ಯಾರಂಟಿ ಇದೆಯಲ್ಲ. ನಾವು ಇನ್ನೊಬ್ಬರು ನಂಬ್ಕೊಂಡು ಇದನ್ನೆಲ್ಲ ಕೂತ್ಕೊಳ್ಳೋಕ್ಕಾಗಲ್ಲ. ಪ್ರತಿಯೊಬ್ಬ ಕನ್ನಡಿಗನು ತನ್ನ ಕೈಯಲ್ಲಿ ಸಾಧ್ಯವಾದಷ್ಟು ಹೋರಾಟಗಳನ್ನು ಮಾಡಬೇಕು. ತನ್ನ ಕೈಲಿ ಸಾಧ್ಯ ಆಗ್ಬೇಕು ಅವನಿಗೆ. ಅವನು ನಾನೇ ಮಾಡಿದ್ದನ್ನು ಮಾಡಲಿ, ನೀವೇ ಮಾಡಿದ್ದನ್ನು ಮಾಡಲಿ ಅಂತ ಅವ್ನಿಗೆ ಏನು ಅನ್ಸುತ್ತೆ ಅವನೇ ಮಾಡಲಿ. ಎವ್ರಿ ಒನ್ ಈಸ್ ಫ್ರೀ. ಅವ್ನಿಗೆ ಏನು ಅನ್ಸುತ್ತೆ ಅದೇ ರೀತಿ ಹೋರಾಟ ಮಾಡಲಿ, ಬಟ್ ಮಾಡಲಿ. ಪ್ರತಿಯೊಬ್ಬನಲ್ಲಿ ಕನ್ನಡಿಗನ ಪ್ರಜ್ಞೆ ಜಾಗೃತವಾಗಿರಲಿ. ಹಾಗಾದ್ರೆ ಈಗ ಬಂದಿರೋವಂಥ ವಲಸಿಗರನ್ನ ಏನು ಮಾಡ್ತೀರಾ? ಅವ್ರಿಗೆಲ್ಲ ಕನ್ನಡ ಕಲಿಸೇ ನಾವು ಕಂಟ್ರೋಲಲ್ಲಿ ಇಟ್ಕೋಬೇಕು. ಕನ್ನಡಿಗರದ್ದು ಇದು ಅನ್ನೋದೊಂದು ಭಾವ ಅವರಲ್ಲಿ ಇಟ್ಕೋಬೇಕು. ಈಗ ನಾವು ಈಗ ಹೈದರಾಬಾದ್ಗೆ ಹೋದ್ರೆ, ಮದ್ರಾಸ್ಗೆ ಹೋದ್ರೆ ನಾವು ನಮ್ಮಂತೆ ನಾವು ಮನಪಲಿ ಮಾಡ್ಕೊಂಡು ಇರೋಕ್ಕಾಗುತ್ತಾ? ಆಗಲ್ಲ ತಾನೆ. ಮತ್ತು ಬೆಂಗಳೂರಲ್ಲಿ ಯಾಕೆ ಹಿಂಗೆ ಇರ್ಬೋದು? ಯಾರು ಬಂದರೂ ಅವ್ರು ಇಷ್ಟದಂಗೆ ಹೆಂಗಿರ್ಬೋದು ಅಲ್ವಾ? ಯಾಕೆಂದ್ರೆ ನಾವು ನಿರಭಿಮಾನಿ ಕನ್ನಡಿಗರು. ಆ ಅಭಿಮಾನವನ್ನು ಜಾಗೃತಗೊಳಿಸುವಂಥ ಕೆಲಸ ಎಲ್ಲರೂ ಮಾಡಿ. ನಾನೊಬ್ಬನೇ ಅಂತಲ್ಲ, ಭುವನೇಶ್ ಒಬ್ಬರೇ ಅಂತಲ್ಲ, ಎಲ್ಲರೂ ಮಾಡಿ. ನಿಮ್ಗೆ ಗೊತ್ತಿರೋಂಥ ವಿಚಾರಗಳನ್ನ ಎಲ್ಲ ಕಡೆಯಿಂದ ತಗೊಳ್ಳಿ. ಎಲ್ಲ ಕಡೆ ಇನ್ಫಾರ್ಮೇಷನ್ ಸಿಗ್ತಾ ಇದೆ, ಎಲ್ಲ ಕಡೆಯಿಂದ ತಗೊಳ್ಳಿ. ಕನ್ನಡಿಗರನ್ನು ಜಾಗೃತಗೊಳಿಸುವಂಥ ಕೆಲಸ ಎಲ್ಲರೂ ಮಾಡಿ. ಕನ್ನಡಿಗರ ಆಟಗಳು, ಕನ್ನಡಿಗರ ಸಾಂಸ್ಕೃತಿಕ ಚಿಂತನೆಗಳು, ಕನ್ನಡಿಗರ ಹಬ್ಬಗಳು, ಮುಖ್ಯವಾಗಿ ಕನ್ನಡಿಗ ರಾಜರುಗಳು
ಕನ್ನಡಿಗರ ಕೋಟೆ ಕೊತ್ತಲುಗಳು ಇವೆಲ್ಲನ ಪ್ರೊಜೆಕ್ಟ್ ಮಾಡಿ ಇವೆಲ್ಲವೂ ಕನ್ನಡಿಗರ ಶ್ರೀಮಂತಿಕೆಯನ್ನು ತೋರಿಸುತ್ತೆ. ನಮ್ಮ ಶ್ರೀಮಂತಿಕೆಯನ್ನು ತೋರಿಸುತ್ತೆ ರೀ. ಇಡೀ ಭಾರತದಲ್ಲಿ ಮೊದಲ ಬಾರಿಗೆ ವಿದ್ಯುತ್ ಶಕ್ತಿ ದೀಪ ಬಂದಿದ್ದು ಬೆಂಗಳೂರಿಗೆ ಅನ್ನೋದು ಹೆಮ್ಮೆ ವಿಚಾರ ಅಲ್ವೇನ್ರಿ? ಹೆಮ್ಮೆ ವಿಚಾರ ಅಲ್ವಾ ನಮಗೆ? ನಮ್ಗೆ ಗೊತ್ತೇ ಇಲ್ಲದೆ ನಾವು ಸುಮ್ಮನೆ ಕೂತ್ಕೊಂಡು ಯಾವನೋ ಏನೋ ಹೇಳ್ದ ಕತೆ ನಾವು ಕೇಳ್ಕೊಂಡು ಕೂತಿರೋಕ್ಕಾಗುತ್ತೆ ಅಲ್ವಾ? ಯಾವನೋ ಏನೋ ಹೇಳ್ತಾನಲ್ಲ ಅವನು ಇದನ್ನೂ ಹೇಳಬೇಕು, ಅವಾಗ ನಾವು ಕೇಳಬೇಕು. ಹೌದಾ ಅಲ್ವಾ? ನಾವು ನಮ್ಮ ನೆಲದಲ್ಲಿ ಮೊದಲು ನಮ್ಮ ತಂದೆ ಹೊಗಳಬೇಕು. ಇದನ್ನು ನಾನು ತುಂಬ ವರ್ಷದಿಂದ ನಾನು ಹೇಳ್ಕೊಂಡು ಬಂದಿದ್ದೀನಿ. ಈಗ ಭುವನೇಶ್ವರ್ ಚಾನಲ್ ಮುಖಾಂತರನೂ ನಾನು ಹೇಳ್ತೀನಿ, ಇವರು ಭಾಳ ಅದ್ಭುತವಾದ ಕೆಲಸ ಮಾಡ್ತಾಯಿದ್ದಾರೆ. ಇಂಥದ್ದು ಎಲ್ಲರೂ ಮಾಡಿ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಕನ್ನಡಿಗರ ಈ ನೆಲ ಎಲ್ಲ ಕನ್ನಡಿಗರ ಆಸ್ತಿ. ಬೀದರಿನ ಚಾಮರಾಜನಗರದು, ಇನ್ಫ್ಯಾಕ್ಟ್ ಗೋದಾವರಿಯಿಂದ ಕಾವೇರಿವರೆಗೂ ನಮ್ಮದೇ. ಆಯಿತು ಬಿಡಪ್ಪ ಬೇಡ, ಅಟ್ಲೀಸ್ಟ್ ಈಗ ಬೀದರಿನ ಚಾಮರಾಜನಗರದವರೆಗೂ ನಮ್ಮದೇ ಅಂತಲೇ ನಾವು ತಿಳ್ಕೊಳ್ಳೋಣ. ಇದನ್ನು ನಾವು ಎಲ್ಲ ಪ್ರೊಜೆಕ್ಟ್ ಮಾಡೋಣ ಅಂತ ನಾನು ಈ ಮೂಲಕ ಹೇಳ್ತೀನಿ. ಅಲ್ಲದೆ ಇನ್ನೊಂದೇನೆಂದರೆ, ಎಸ್ಪೆಷಲಿ ನಾವಿಬ್ಬರು ಇತಿಹಾಸದ ಬಗ್ಗೆನೇ ನಾವು ಕೆಲಸಗಳು ಸಾಕಷ್ಟು ಮಾಡ್ತಾ ಇರೋ ಕಾರಣ ಬಂದು, ನೀವು ಭಾರತದ ಇತಿಹಾಸದ ಬಗ್ಗೆ ನಾವು ಹೇಳೋದಾದ್ರೆ ಸಾಕಷ್ಟು ವಿಷಯ ಇದೆ. ಈಗ ಲಾಸ್ಟ್ ಟೈಮ್ ನಾನು ಹೇಳಿದೆ, ಭಾರತದಲ್ಲಿ RBI ಅವರು ಮುದ್ರಿಸಿರುವಂಥ 7 ನೋಟ್ಗಳಲ್ಲಿ 4 ನೋಟುಗಳಲ್ಲಿ ಇರುವಂತಹ ಏನು ಸ್ಮಾರಕಗಳಿದೆಯಾ ಅದೆಲ್ಲ ಕನ್ನಡದವರೇ. ಉದಾಹರಣೆಗೆ 10 ರೂಪಾಯಿ ನೋಟ್ ಇರ್ಬೋದು, ಅದರಲ್ಲಿರೋಂಥ ಕೊನಾರ್ಕ್ನ ಸೂರ್ಯ ಮಂದಿರದ್ದು ಇರ್ಬೋದು, 20 ರೂಪಾಯಿ ನೋಟ್ನಲ್ಲಿರೋ ಕೈಲಾಸ ಮಂದಿರ ಇರ್ಬೋದು, 50 ರೂಪಾಯಿ ನೋಟಲ್ಲಿರುವಂಥ ಹಂಪಿ ಕಲ್ಲಿನ ರಥ ಇರ್ಬೋದು, 100 ರೂಪಾಯಿ ನೋಟಲ್ಲಿರುವಂತಹ ರಾಣಿ ಕಿ ವಾವ್ ಇರ್ಬೋದು. ಇದಲ್ಲದೆ ಬಂದು ನೀವು ಭಾರತದ ಇದನ್ನು ನೀವು ನೋಡೋದಾದ್ರೆ ವಿಶ್ವ ಪಾರಂಪರಿಕ ಪಟ್ಟಿಗಳ ಒಂದು ಸಾಲಿದೆ. ಆ ವಿಶ್ವ ಪಾರಂಪರಿಕ ಪಟ್ಟಿಗಳ ಸಾಲಿನಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ 30% ವಿಶ್ವ ಪಾರಂಪರಿಕ ಪಟ್ಟಿಗಳೆಲ್ಲ ಕನ್ನಡದವರೇ ಕಟ್ಟಿರೋದು. ಅದು ಮಹಾರಾಷ್ಟ್ರ ಇರ್ಬೋದು, ಕರ್ನಾಟಕ ಇವತ್ತಿರ್ಬೋದು, ಆಮೇಲೆ ತಮಿಳ್ನಾಡು. ಆಶ್ಚರ್ಯ ಅಂದ್ರೆ ತಮಿಳವ್ರು ಅಷ್ಟೊಂದು ಹೇಳ್ತಾರಲ್ಲ, ಮಹಾಬಲಿಪುರಂ ಬಂದು ಒನ್ ಆಫ್ ದಿ ವಿಶ್ವ ಪಾರಂಪರಿಕ ತಾಣ. ಆ ವಿಶ್ವ ಪಾರಂಪರಿಕ ತಾಣದಲ್ಲಿ ವಿಜಯನಗರದವ್ರು ಕಟ್ಟಿಸಿರೋದು ಗೋಪುರಗಳಿದೆ. ಹೌದು, ಹಂಗೆ ಅಂದ್ರೆ ಅಷ್ಟು ಕೊಡುಗೆಗಳು ಕೊಟ್ಟಿದೀವಿ. ಇನ್ನು ನಾವು ಇದಕ್ಕೇನಾದ್ರು ಹೋದ್ರೆ ನಮ್ಗೆ ಮಹಾರಾಷ್ಟ್ರಕ್ಕೆ ಹೋದ್ರೆ ನಿಮ್ಗೆ ಅಜಂತಾ, ಎಲ್ಲೋರ ಮತ್ತೆ ಎಲಿಫೆಂಟಾ ಈ 3 ಕಟ್ಟಿರೋದು ಕನ್ನಡದ ಅರಸರ ಕಾಲ. ಇದು ಬಿಟ್ರೆ ನೀವೇನಾದ್ರೂ ಒರಿಸ್ಸಾಗ ಹೋದ್ರೆ ನಿಮ್ಗೆ ಕೊನಾರ್ಕ್ನ ಸೂರ್ಯ ಮಂದಿರ ಇರ್ಬೋದು. ಈ ತರ ಅಂದ್ರೆ ಇಡೀ ಭಾರತದಲ್ಲಿ ನೀವು ನೋಡೋದಾದ್ರೆ 30% ವಿಶ್ವ ಪಾರಂಪರಿಕ ತಾಣಗಳನ್ನ ಕಟ್ಟಿದೀವಿ ಅಂದ್ರೆ ಕನ್ನಡದವರು ಸುಮ್ನೆ ಯಾರೋ ಸಾಧಾರಣ ಒಂದು ಜನಾಂಗ ಅಲ್ಲ, ಇದು ವಿಶ್ವದಲ್ಲೇ ಒಂದು ತುಂಬಾ ಶ್ರೇಷ್ಠವಾದ ಜನಾಂಗ. ಇವತ್ತಿಗೆ ತುಂಬಾ ಒಂದು ಕುಸಿತದ ಹಂತಕ್ಕೆ ಬಂದಿದ್ದೀವಿ. ಹಾಗಾಗಿ ಪ್ರತಿಯೊಂದು ವಿಷಯವನ್ನ ತಿಳ್ಕೊಂಡು ನಿಮ್ಮ ಹಿರಿಮೆಗಳನ್ನ ಅರ್ಥ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ರು ಧ್ವನಿ ಎತ್ತಿ ಅಂತ ಈ ಮೂಲಕ ನಾನು ಕೇಳ್ಕೊತೀನಿ. ಖಂಡಿತವಾಗಿ ಭುವನೇಶ್ವರ ಈ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಲಿ. ಭುವನೇಶ್ವರ್ ಅಂತೂ ಅವಿರತವಾಗಿ ಅವ್ರ ಕೈಯಿಂದ ಲಕ್ಷಾಂತರ ರೂಪಾಯಿ ಸುರಿದಿದ್ದಾರೆ. ಈ ಮನುಷ್ಯ ನೋಡೋಕ್ಕೆ ಈ ಥರ ಕಾಣಿಸ್ಬೋದು, ಏನೋಡಪ್ಪ ಏನು ಮಾಡ್ತಾರೆ ಅಂತ ಅನ್ಕೋಬೋದು ನೀವು. ಆದರೆ ಲ್ಯಾಕ್ಸ್ ಆಫ್ ರುಪೀಸ್ ಸ್ಪೆಂಟ್ ಇದ್ರ ಮೇಲೆ ವಿಡಿಯೋ ಮಾಡೋದಾಗಲಿ ಇನ್ನೊಂದಾಗಲಿ ಊರೂರು ತಿರುಗಿ ಇವನ್ನೆಲ್ಲ ಮಾಡಿದ್ದಾರೆ. ಅವ್ರಿಗೇನು ಆಗಬೇಕಾಗಿಲ್ಲ. ಇದರಿಂದ ನಾನು ಹೇಳ್ತೀನಿ, ಅವ್ರದ್ದೇ ಆದಂಥ ಕೆಲಸ, ಅವ್ರದ್ದೇ ಆದಂಥ ಸಂಪಾದನೆ ಬೇಕಾದಂಗಿದೆ. ಅವ್ರಿಗೇನು ದೇವ್ರು ಚೆನ್ನಾಗೇ ಇಟ್ಟಿದ್ದಾನೆ. ಆದರೆ ಕನ್ನಡದ ಮೇಲಿನ ಹುಚ್ಚಿಗೆ ಬಿದ್ದು ಈ ಮನುಷ್ಯ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಈ ಭುವನೇಶ್ಗೆ ಕನ್ನಡದವ್ರಿಗೆ ಎಲ್ರಿಗೂ ನೀವು ಸಪೋರ್ಟ್ ಮಾಡಿ. ನೀವು ಕನ್ನಡಿಗರಾಗಿ ನೀವು ಈ ತೇರು ಎಳೀರಿ. ನಾವು ಎಳಿತಾ ಇದ್ದೀವಿ ತೇರು, ನೀವು ಬಂದು ಜಾಯ್ನ್ ಆಗಿ ನಾವೆಲ್ಲ ಸೇರಿ ಕನ್ನಡದ ತೇರನ್ನು ಎಳೆಯೋಣ. ಮುಖ್ಯ ರಸ್ತೆಯಲ್ಲಿ ನಾವು ಕನ್ನಡದ ತೇರನ್ನು, ಕನ್ನಡ ತಾಯಿ ಭುವನೇಶ್ವರಿಯನ್ನು ನಿಲ್ಲಿಸ್ಕೊಳ್ಳೋಣ. ಇದು ನಮ್ಮದು ಅಂತ ನಾವು ಎದೆ ತಟ್ಟಿ ಹೇಳೋಣ, ಹೆಮ್ಮೆಯಿಂದ ಹೇಳೋಣ. ಕನ್ನಡ ನಾಡು, ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ